ನನಗೆ ಅಮ್ಮಣ್ಣಿ ಅಂತ ಕರೆಯೋದು. ಈ ಊರಲ್ಲಿ ಯಾರು ಹೋಟ್ಲ್ ಇಟ್ಟಿಲ್ಲ, ನಮ್ಮದೇ ಫಸ್ಟ್ ಇದ್ದಿದ್ದು. ಓಕೆ, 100 ಅಲ್ಲ 200% ನಾಸ್ಟಾಲಜಿಕ್ ಫೀಲ್ ನಿಮಗೆ ರಿಮೆಂಬರ್ ಆಗುತ್ತೆ. ಸುಮಾರು ವರ್ಷ ಆದಮೇಲೆ ಈ ಥರ ಟೇಸ್ಟಲ್ಲಿ ನಾನಂತೂ ತಿಂತಾ ಇರೋದು. ಬಿರಿಯಾನಿ ಅಂದರೆ ನಾನ್ ವೆಜ್ ಲವರ್ಸ್ಗೆ ಟಾಪು. ಪಲಾವಲ್ಲೇ ಒಂದು ಟಾಪ್ ಪಲಾವ್ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಬೆಸ್ಟ್. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ವೈಟ್ ಫೀಲ್ಡ್ ಗೈಸ್, ವರ್ತೂರ್ ಮೇನ್ ರೋಡು ಗಾಂಧಿ ಸರ್ಕಲ್ ಹತ್ರ ಕಳೆದ 80ಕ್ಕಿಂತ ಹೆಚ್ಚು ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಶ್ರೀ ಗುರು ನರಸಿಂಹ ಹೋಟೆಲ್ ಗೈಸ್. ಬಟ್ ಈ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಲೋಕಲಿ ಫೇಮಸ್ ಆಸ್ ಅಮ್ಮಣ್ಣಿ ಹೋಟೆಲ್. ಒಂದು ಪ್ಯೂರ್ ವೆಜ್ ಟಿಫನ್ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬೆಳಿಗ್ಗೆ ನಿಮ್ಗೆ 6 ಗಂಟೆಯಿಂದ ಶುರು ಆದರೆ ರಾತ್ರಿ 10 ಗಂಟೆ ಗಂಟ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಮೇಯ್ನಾಗಿ ಸ್ಪೆಷಲ್ ಐಟಮ್ ಇವರ ದೋಸೆ ಗೈಸ್. ನಾರ್ಮಲ್ ದೋಸೆ, ಬೆಣ್ಣೆ ದೋಸೆ, ಅದ್ರ ಜೊತೆಗೆ ಪಲಾವು, ಶಾವಿಗೆ ಅಂತ ಸುಮಾರು ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾವು ಬೆಳಿಗ್ಗೆ ತಿಂಡಿಗೆ ಬಂದಿರುವಂಥದ್ದು ಹೆವಿ ಟ್ರಾಫಿಕ್ ಇರುವಂಥ ಒಂದು ಏರಿಯಾ, ಬಟ್ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಪಾಟು. ಬೆಳಿಗ್ಗೆ ಬಂದಿದ್ದೀವಿ, ಹೋಗೋಣ, ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಬರ್ತಾ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಹಾಂ, ನಮಗೆ ತಿಂಡಿ ಒಂದು ಮಸಾಲೆ ದೋಸೆ, ಒಂದು ಮಸಾಲೆ ದೋಸೆ, ಒಂದು ಪಲಾವ್, ಒಂದು ಸಿಂಗಲ್ ವಡೆ. ಸ್ವೀಟ್ ಯಾವ್ದು ಚೆನ್ನಾಗಿದೆ? ಅದು ಬಿಡೋಣ. ಜಾಮೂನ್ ಚೆನ್ನಾಗಿದೆಯಾ? ಬಟ್ ಚೆನ್ನಾಗಿದೆಯಲ್ಲ, ಒಂದು ಜಾಮೂನ್ ಕೊಡಿ ನನಗೆ. ಎಸ್, ನಾವು ಸ್ಪೆಷಲ್ ಗೆಸ್ಟ್. ನಾವು ಆರ್ಡ್ರ್ ಹೇಳ್ಬಿಟ್ಟು ನಾವು ಹಿಂದ್ಗಡೆ ಬಂದು ಕೂತ್ಕೊಬಿಟ್ವಿ. ಯಾಕಂದರೆ ಅಲ್ಲೂ ಸ್ವಲ್ಪ ಕಂಜೆಸ್ಟ್ ಜಾಗ, ಕಸ್ಟಮರ್ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ, ಮಾತಾಡ್ತಾನೆ ಇರ್ತಾರೆ, ನನಗೆ ಡಿಸ್ಟರ್ಬ್ ಆಗುತ್ತೆ ವೀಡಿಯೋ ಮಾಡೋದಕ್ಕಂತ ನೀವು ಹಿಂದ್ಗಡೆ ಕೂತ್ಕೊಳ್ಳಿ ಅಂತ ಹಿಂದೆ ಕೂರಿಸ್ಬಿಟ್ರು ನಮಗೆ. ನಾವು ಹೇಳಿರುವಂಥ ಒಂದು ಐಟಮ್ಮು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆನೂ ಸಿಗುತ್ತೆ. ನಾನು ಮಸಾಲೆ ದೋಸೆ ತೊಗೊಂಡಿನಿ. ನಂತರ ಪಲಾವು ಬಂದಿದ್ದ ಕೂಡಲೇ ಒತ್ತು ಶಾವಿಗೆ ಸಿಗೋಡೆ ಟೆಂಪ್ಟ್ ಇತ್ತು, ಬಟ್ ನನ್ನ ಫ್ರೆಂಡ್ ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗೇ ಇಲ್ಲ, ತೊಗೊಬಿಡಿ ಅಂತ ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರ ಅದು ಕ್ಯಾನ್ಸಲ್. ಅದಾದಮೇಲೆ ನಾನು ಪಲಾವು, ವಡೆ ತೊಗೊಂಡಿದ್ದೀನಿ. ಒಂದು ಸ್ವೀಟ್ ಬಂದಿದ್ದ ಕೂಡಲೇ ಆ ಕ್ಯಾಶಿಯರ್ ಕೌಂಟರಲ್ಲಿ ಗುಲಾಬ್ ಜಾಮೂನ್ ಇಟ್ಟಿರೋದು ನೋಡಿದ ತಕ್ಷಣ ಸಿಗೋಡೆ ಟೆಂಪ್ಟ್ ಆಗೋಯ್ತು. ಅದೊಂದು ಹೇಳಿನಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಹಾಂ, ಇಲ್ಲೇ ಇಟ್ಬಿಡಿಮ್ಮ, ಕೊಡಿ ನನಗೆ. ಓಕೆ, ಎಸ್, ಆರ್ಡ್ರ್ ಮಾಡಿದ ಐಟಮೆಲ್ಲ ಬಂತು. ಆರ್ಡ್ರ್ ಮಾಡಿದ್ದಕ್ಕಿಂತ ಎಕ್ಸ್ಟ್ರಾನೂ ಬಂತು. ಯಾವ್ಯಾವ ಐಟಮ್ ಬಂದಿದೆ ಅಂತ ಹೇಳ್ತೀನಿ ನೋಡಿ. ಈ ಜಾಗದಲ್ಲಿ ಸಿಗಾವಡೆ ಫೇಮಸ್ಸು. ಸುಮಾರು ಜನ ಹೇಳಿದ್ರು ಅಂತ ಒಂದು ಐಟಮು ಮಸಾಲೆ ದೋಸೆ. ನಾನು ಕೇಳಿದ್ದೇನೋ ಮಸಾಲೆ ದೋಸೆ, ಅವ್ರು ಬೆಣ್ಣೆ ಹಾಕ್ಬಿಟ್ಟು ಬೆಣ್ಣೆ ಮಸಾಲೆ ದೋಸೆ ಕೊಟ್ಬಿಟ್ರು. ಮಸಾಲೆ ದೋಸೆ ಅಂದರೆ 50, ಬೆಣ್ಣೆ ಮಸಾಲೆ ದೋಸೆ ಅಂದರೆ 60 ರೂಪಾಯಿ. ಅದಕ್ಕೆ ಸಾಂಬಾರು ವಿತ್ ಚಟ್ನಿ ಕೊಟ್ಟಿದ್ದಾರೆ, ಜೊತೆಗೆ ಇಡ್ಲಿ ಡಿಪ್ಪು. ಇದು ಮಸ್ಟ್ ಟ್ರೈ ಮಾಡಿ, ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಬಂದಿದ್ದ ತಕ್ಷಣ ಟೆಂಪ್ಟ್ ಆಗಿರುವಂಥ ಗುಲಾಬ್ ಜಾಮೂನು. ನಂತರ ಈ ಪ್ಲೇಟಲ್ಲಿ ಇದು ಹಾಫ್ ಪಲಾವು, ಅದಾದಮೇಲೆ ಒಂದು ಉದ್ದಿನ ವಡೆ, ನಂತರ ಪಕೋಡ ಬಿಸಿ ಬಿಸಿಯಾಗಿ ಆಗ್ತಿದ್ದು, ಅದಕ್ಕೆ ಮೊಸರು ಬಜ್ಜಿ. ಸೊ ಫಸ್ಟ್ ನಾವು ಯಾವುದರಿಂದ ಟೇಸ್ಟ್ ಮಾಡೋಣ ಅಂದರೆ ಇಡ್ಲಿ ಡಿಪ್ಪಿಂದ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ಆ ಕನ್ಸಿಸ್ಟೆನ್ಸಿ ನೋಡಿ, ಓಲ್ಡ್ ಬ್ಯಾಂಗ್ಳೂರ್ ಡೇಸ್ ಟೈಮಲ್ಲಿ ಇರುತ್ತಲ್ಲ ಆ ಇಡ್ಲಿ ಕನ್ಸಿಸ್ಟೆನ್ಸಿ, ಒಂದು ತರಿಯಾಗಿ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಈರುಳ್ಳಿ ಎಲ್ಲ ಸ್ವಲ್ಪ ತಿಕ್ಕಾಗಿ ಹಾಕ್ಬಿಟ್ಟು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಇಡ್ಲಿ ಅಂತೂ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಮೈಕ್ರೋ ಸಾಫ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಲೈಟ್ ಪ್ರೆಸ್ ಕೊಡಿ, ಆ ತರಿಯಾಗಿರೋದಲ್ಲ ಹಂಗೇ ಬಾಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಸಾಂಬಾರಂತೂ ಅಲ್ಟಿಮೇಟು, ಶೋ ಸ್ಟಾಪರು. ಬಟ್ ಬಿಸಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ. ಮೌತ್ ವಾಟ್ರಿಂಗ್ ಒಂದೇ ಬೈಟ್ಗಂತೂ. ಈ ಪ್ಲೇಟ್ಸ್ ಎಲ್ಲನೂ ನಾವು ಜಮಾನದ ಏರಿಯಾ ಚಾಮರಾಜಪೇಟೆ ಅಲ್ಲಿರುವಂಥ ಒಂದು ಹೋಟ್ಲುಗಳಲ್ಲಿ, ಓಲ್ಡ್ ಹೋಟ್ಲುಗಳಲ್ಲಿ ಸೇಮ್ ಟು ಸೇಮ್ ಯಾವ ಥರ ಪ್ಲೇಟ್ಸಲ್ಲಿ ಕೊಡ್ತಾರೋ ಸೇಮ್ ಟು ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ. ಕಾಸ್ಟ್ ವೈಸ್ ಎಫೆಕ್ಟಿವ್ ಅಂತ ಅನಿಸುತ್ತೆ. ಐ ಥಿಂಕ್ ಇದು 20 ರೂಪೀಸ್ ಏನೋ ಅನಿಸುತ್ತೆ. ದೋಸೆ 50 ರೂಪಾಯಿ, ಗುಲಾಬ್ ಜಾಮೂನ್ 20 ರೂಪಾಯಿ, ರೈಸ್ ಬಾತು 50 ರೂಪಾಯಿ ಫುಲ್ ಪ್ಲೇಟ್ಗೆ. ಆಹಾ, ಲಿಟ್ರಲಿ ಸಾಂಬಾರನ್ನ ಕುಡಿತೀರಾ, ಅಷ್ಟು ಟೇಸ್ಟಾಗಿರುವಂಥ ಒಂದು ಸಾಂಬಾರು. ಬಟ್ ಬಿಸಿಯಾಗಿ ತಿಂದರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇದರಲ್ಲೇ ವಡೆ ಹಾಕೊಂಡು ಡಿಪ್ ಮಾಡ್ಕೊಂಡು ತಿಂದಿರಬೇಕು, ಇನ್ನೂ ಸೂಪರಾಗಿರುತ್ತೆ. ಬಟ್ ಆ ಪ್ಲೇಟ್ ಸಾಲಲ್ಲ. ತಗೊಂಡು ಒನ್ ಆಫ್ ದ OG ಸ್ಪಾಟ್ ಅಂತಲೇ ಹೇಳ್ಬೋದು ಇದನ್ನು. ಸುಮಾರು ದಿನಗಳಿಂದ ಬರಬೇಕಂತ ಅಂದ್ಕೊಂಡಿದ್ದೆ ನಾನಂತೂ, ಬಟ್ ಬರೋಕ್ಕಂತೂ ಆಗಿರಲಿಲ್ಲ. ವಡೆ ಲೈಟಾಗಿ ಹಂಗೆ ತೊಗೊಂಡು ಈ ಸಾಂಬಾರನ್ನು ಹಾಕ್ಕೊಂಡು ಡಿಪ್ಪಾಗಿ ತಿಂದ್ರೇ
ವಡೆನೂ ಖುಷಿ, ನಾನೂ ಖುಷಿ. ಆ ಕ್ರಿಸ್ಪಿ ಒಟ್ಟಿಗೆ ಸಾಂಬಾರು ಟೆಕ್ಸ್ಚರ್ ಹಿಡ್ಕೊಂಡು ತಿಂದಾಗಲೇ ಅಲ್ಟಿಮೇಟ್ ಆಗಿರುತ್ತೆ. ಇದಂತೂ ಒಂದು ಬೆಸ್ಟ್ ಬೈಟ್. ಕ್ರೇಜಿ. ವಡೆ ಹಾಕಿ ತುಂಬ ಹೊತ್ತಾಗಿದೆ, ಬಟ್ ಆದರೂ ಆ ಕ್ರಿಸ್ಪ್ನೆಸ್ ಅಂತೂ ಹೇಗೆ ರಿಟರ್ನ್ ಆಗಿದೆ ಗೊತ್ತಾ. ಅಲ್ಟಿಮೇಟ್ ಟೇಸ್ಟು. ಯಾರೇ ಬರ್ತೀರಾ ಅಂದರೆ ಸಿಂಪಲಾಗಿ ಲೈಟಾಗಿ ತಿನ್ಕೊಂಡು ಹೋಗ್ಬೇಕಂದ್ರೆ ಇಡ್ಲಿ ವಡೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಒಂದು ಬೆಸ್ಟ್ ಟೇಸ್ಟು. ಮಸಾಲ ದೋಸೆ ವಿತ್ ಬೆಣ್ಣೆ ಹೇಳಿದ್ನಲ್ಲ, 60 ರೂಪಾಯಿ ಕಾಸ್ಟು. ಹೇಗೆ ಕ್ರಿಸ್ಪಿ ಇದೆ ಗೊತ್ತಾ, ಫುಲ್ ಆ್ಯಂಡ್ ಫುಲ್ಲು. ಸಾಂಬಾರು, ಗಟ್ಟಿ ಚಟ್ನಿ, ನಾರ್ಮಲ್ ಚಟ್ನಿ. ಹಾಗೇ ಡಿಗ್ ಮಾಡೋಣ ಇದನ್ನು. ತೊಗೊಂಡ್ರೆ ವಿತ್ ಆಲೂಗಡ್ಡೆ ಪಲ್ಯ. ಒಂದು ಬೈಟ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. 100 ಅಲ್ಲ 200% ನಾಸ್ಟಾಲ್ಜಿಕ್ ಫೀಲ್ ನಿಮಗೆ ರಿಮೆಂಬರ್ ಆಗುತ್ತೆ. ಸುಮಾರು ವರ್ಷ ಆದಮೇಲೆ ಈ ಥರ ಟೇಸ್ಟಲ್ಲಿ ನಾನಂತೂ ತಿಂತಾ ಇರೋದು. ಹೇಗಿದೆ ಗೊತ್ತಾ, ಅಲ್ಟಿಮೇಟ್ ಸ್ಪಾಟು. ಬಟ್ ಪಾರ್ಕಿಂಗ್ ಸಿಗಲ್ಲ. ಬೈಕಲ್ಲಿ ಬಂದಂತೂ ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಬರ್ಬೋದು. ಬಟ್ ಒಂದು ಒಳ್ಳೆ ಸ್ಪಾಟು. ಈ ಟೇಸ್ಟ್ಗೋಸ್ಕರ ಆದರೂ ಹುಡಿಕೊಂಡು ಬರಬೇಕು. ಬಟ್ ನಮಗಂತೂ ಬೇಜಾರು ಏನಂದರೆ ನಾವಿರೋ ಸೌತ್ ಬ್ಯಾಂಗ್ಳೂರ್ ಸೈಡಲ್ಲ, ಹೆವಿ ಟ್ರಾಫಿಕ್. ಇಲ್ಲಿ ಬರೋಷ್ಟಕ್ಕಂತೂ 1:30 ಇಂದ 1:45 ಅವರ್ ಆಗೋಯ್ತು. ಯಾಕೆ ಬಂದೆ ಅನಿಸ್ಬಿಡ್ತು. ಬಟ್ ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಇದೆ. ಅದು ಈ ಆಲೂಗಡ್ಡೆ ಪಲ್ಯ, ದೋಸೆ ವಿತ್ ಸಾಂಬಾರ್, ಬೆಸ್ಟ್ ಟೇಸ್ಟು. ಸೈಕಾಗಿದೆ. ಹಂಗೆ ಇದನ್ನು ತೊಗೊಂಡು ಲೈಟಾಗಿ ಬೆಣ್ಣೆ ಹಂಗೆ ತೊಗೊಂಡು, ಆಲೂಗಡ್ಡೆ ಪಲ್ಯನೂ ತೊಗೊಂಡು ಗಟ್ಟಿ ಚಟ್ನಿ ಟೇಸ್ಟ್ ಮಾಡೋಣ. ಬಿಕಾಸ್ ಅಷ್ಟು ಟೆಂಪ್ಟ್ ಇದೆ ಅದಂತೂ. ಓ ಮೈ ಗಾಡ್. ಟೇಸ್ಟ್ ಮಾಡೋಣ. ಅಲ್ಟಿಮೇಟ್. ಕಳೆದೋಗ್ತೀರಾ. ಬೆಸ್ಟ್ ಟೇಸ್ಟ್ ದೋಸೆ ಅಂತೂ. ಚಟ್ನಿ ಅಂತೂ ಲೈಟಾಗಿ ಸ್ಪೈಸಿ ಇದೆ. ಹಸಿಮೆಣಸಿನ ಖಾರ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಬಟ್ ಇಟ್ಸ್ ಸೋ ಕ್ರೀಮಿ ಗೈಸ್. ಆ ಕ್ರೀಮಿ ಟೆಕ್ಸ್ಚರ್ ಅಂತೂ ಕ್ಲೀನಾಗಿ ಫೀಲ್ ಆಗುತ್ತೆ. ಬಟ್ ಸೂಪರ್ಬ್ ಚಟ್ನಿ. ಈ ಥರ ಚಟ್ನಿಗೆ ನೀರು ಚಟ್ನಿ ಬರುತ್ತಲ್ಲ, ವಡೆ ಡಿಪ್ ಅಥವಾ ಚಟ್ನಿ ಇಡ್ಲಿ ಡಿಪ್ ಹಾಕೊಂಡು ತಿಂದು ಅಂತೂ ಕ್ರೇಜಿ ಆಗಿರುತ್ತೆ. ತಿಂತಾನೇ ಇರಬೇಕಂತ ಅನ್ನಿಸ್ತಾ ಇದೆ. ಒಂದು ಲಾಸ್ಟ್ ಬೈಟು. ಆಲೂಗಡ್ಡೆ ಪಲ್ಯ, ಚಟ್ನಿ, ನಾರ್ಮಲ್ ಚಟ್ನಿ. ಪಲಾವ್ ಟೈಮ್. ಲೈಟಾಗಿ ಮಾಡಬೇಕಾದ್ರೆ ಆ ಘಮ ಒಂದು ಔಟ್ ಆಗ್ತಾಯಿದೆ. ಹೆವಿ ವೆಜಿಟೇಬಲ್ಸ್ ಹಾಕಿ ಮಾಡಿರುವಂಥ ಒಂದು ಪಲಾವು. ಹಾಗೆ ಟೇಸ್ಟ್ ಮಾಡೋಣ. ನಂತರ ಮೊಸರು ಬಜ್ಜಿ ಹಾಕೊಂಡು ಟೇಸ್ಟ್ ಮಾಡೋಣ. ಮಸಾಲವಂತೂ ಮೈಲ್ಡರ್ ಆಗಿದೆ. ಬಟ್ ಆ ಫ್ಲೇವರ್ ಅಂತೂ ಹೇಗಿದೆ ಗೊತ್ತಾ, ಸ್ಮೆಲ್ಲು ಕ್ರೇಜಿ ಇದೆ. ಲಿಟ್ರಲಿ ಮದುವೆ ಪಲಾವ್. ಕ್ರೇಜಿಯಸ್ಟ್ ಟೇಸ್ಟು. ತಿಂತಾನೆ ಇರಬೇಕಂತ ಅನಿಸುತ್ತೆ. ಪಲಾವಲ್ಲೇ ಒಂದು ಬೆಸ್ಟ್ ಪಲಾವ್ ತಿಂದರೆ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಬಿರಿಯಾನಿ ಅಂದರೆ ನಾನ್ ವೆಜ್ ಲವರ್ಸ್ಗೆ ಟಾಪು. ಪಲಾವಲ್ಲೇ ಒಂದು ಟಾಪ್ ಪಲಾವ್ ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಮಿಕ್ಸ್ಡ್ ವೆಜಿಟೇಬಲ್ಸ್, ಆ ಕ್ರಂಚ್ ಅಂತೂ ಕ್ಲೀನಾಗಿ ಬೈಟಿಗೆ ಸಿಗುತ್ತೆ. ಬಟ್ ಒಂದು ಅಲ್ಟಿಮೇಟ್ ಟೇಸ್ಟು. ಮೊಸರು ಬಜ್ಜಿ ಹಾಕ್ಕೊಂಡು ಆಹಾ, ಐ ಆಮ್ ಎಂಜಾಯಿಂಗ್ ಗೈಸ್. ಸುಮಾರು ಹೋಟ್ಲಿಗೆ ವಿಸಿಟ್ ಮಾಡ್ತೀವಿ. ಸುಮಾರು ಸಲ ಆ ಹೋಟ್ಲಿಗೆ ನಾವು ರಿಪೀಟಾಗಿ ಹೋಗಲ್ಲ ಒನ್ಸ್ ವೀಡಿಯೋ ಮಾಡಾದ್ಮೇಲೆ. ಬಟ್ ಈ ಹೋಟ್ಲಿಗೆ ಈ ಕಡೆ ಬಂದಾಗಲ್ಲ ಪಕ್ಕ ವಿಸಿಟ್ ಮಾಡಬೇಕಂತಲೇ ಅನಿಸುತ್ತೆ ಬಿಕಾಸ್ ಆಫ್ ದ ಟೇಸ್ಟು. ಮೂರು ತಿನ್ನಿ. ಒಂದು ತಿನ್ನಿ ಬೆಸ್ಟ್ ಅನಿಸುತ್ತೆ, ನೆಕ್ಸ್ಟ್ ತಿನ್ನಿ ಓ ಸೂಪರ್ ಅನಿಸುತ್ತೆ, ತಿರ್ಗಾ ನೆಕ್ಸ್ಟ್ ತಿನ್ನಿ ಅಲ್ಟಿಮೇಟ್ ಅಂತ ಅನಿಸುತ್ತೆ. ಒಂದಕ್ಕಿಂತ ಒಂದು ಕಾಂಪಿಟೇಷನ್ನು ಟೇಸ್ಟ್ ವೈಸ್ ಅಂತೂ ಪಕೋಡ, ಬಿಸಿ ಬಿಸಿ ಪಕೋಡ. ಇದೊಂದು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಅನ್ನ ರಸಂ ಜೊತೆಗಿತ್ತು ಅಂದ್ಕೊಳ್ಳಿ, ಅದ್ಭುತವಾಗಿರುತ್ತೆ. ತಗೊಂಡು ಚಟ್ನಿ ಒಡಿಗೆ ಒಂದಿದು. ಪಕೋಡ ಮದ್ದೂರುಡೆ ಒಂದು ಮಿಕ್ಸ್ಚರ್ ಆಫ್ ಟೇಸ್ಟ್ ಬ್ಲೆಂಡ್ ಆಗುತ್ತೆ ಕ್ಲೀನ್ ಅಂತೂ. ಸಖತ್ತಾಗಿದೆ ಟೇಸ್ಟ್, ಒಂದಕ್ಕಿಂತ ಒಂದು ಹೆಚ್ಚು.
ಇಡ್ಲಿ ಇಷ್ಟ ಆಯಿತಾ, ದೋಸೆ ಇಷ್ಟ ಆಯಿತಾ, ಪಲಾವ್ ಇಷ್ಟ ಆಯಿತಾ ಅಂತ ಹೇಳಿದ್ರೆ ನನಗೆ 3 ಇಷ್ಟ ಆಯಿತು. ಸುಮಾರು ದಿನ ಆದಮೇಲೆ ಒಂದು ಬೆಸ್ಟ್ ಸ್ಪಾಟ್ ವಿಸಿಟ್ ಆಗಿದ್ದೀನಿ ಅಂತ ಒಂದು ಖುಷಿ ಇದೆ. ಅಮ್ಮಣ್ಣಿ ಹೋಟ್ಲ್ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ಕಮೆಂಟಲ್ಲಿ ತಿಳಿಸಿ. ಫೈನಲ್ ಆಗಿ ಒಂದು ಸ್ವೀಟ್ ತಿಂದು ನಾನು ಕೂಡ ಹೊರಡ್ತೀನಿ. ತಗೊಂಡು ಸಿರಪ್ನ ಮೇಲೆ ಹಾಕ್ಕೊಂಡು ಅಷ್ಟೇ ಜಾಮೂನ್ ಪಳ ಅಂತ ಆಗೋಯ್ತು. ಇದು ಹಾಗೆಯೇ ಫುಲ್ಲು ಒಂದು ಬೈಟು. ಸ್ಪೂನಲ್ಲೆಲ್ಲ ತಿನ್ನಬಾರ್ದು ಇದನ್ನು, ಕ್ರೇಜಿ. ಇಲ್ಲ ಬೇಡ ಸರ್, ಇದೇ ಜಾಸ್ತಿ ಆಯ್ತು. ಬೇಡ 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 ಇದಕ್ಕೆ ಖುಷಿಯಾಗಿದ್ದೀನಿ ನಾನು. ಬೆಸ್ಟು. ಇದು ನೆನ್ನೆ ಮಾಡಿದ್ದು, ತಿರ್ಗಾ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡ್ತಾರೆ, ನೆಕ್ಸ್ಟ್ ಡೇ ತನಕ ಸೆಲ್ ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಬಂದರೆ ಫ್ರೆಶ್ ಸಿಗುತ್ತೆ. ಜಾಮೂನ್ ಅಂತೂ ಅಲ್ಟಿಮೇಟು. ಸಿರಪ್ ಅಂತೂ ಲೈಟಾಗಿ ಒಂದು ಇದು ಕಾಣಿಸ್ತಾ ಇದೆ, ಬಟ್ ಆ ಜಾಮೂನ್ಗಂತ ಪಕ್ಕ ಟ್ರೈ ಮಾಡಿ. ಆ ಒಂದು ಸಾಫ್ಟ್ನೆಸ್ಸು ಆ ಒಂದು ಶುಗರ್ ಸಿರಪ್ ಒಟ್ಟಿಗೆ ಸೇರಿಸಿ ತಿಂದಾಗಂತೂ ಕ್ರೇಜಿಯಾಗಿದೆ. ಯಾವುದನ್ನು ಬಿಡದೆ ಪ್ರತಿಯೊಂದು ಖಾಲಿ ಮಾಡ್ತೀನಿ, ಅಷ್ಟು ಸ್ಯಾಟಿಸ್ಫೈಡು. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? KP ಕೃಷ್ಣವೇಣಿ ಅಂತ. ಓಕೆ. ಅಮ್ಮಣ್ಣಿ ಹೋಟೆಲ್ ನನಗೆ ಅಮ್ಮಣ್ಣಿ ಅಂತ ಕರೆಯೋದು. ಈ ಊರಲ್ಲಿ ಯಾರು ಹೋಟ್ಲ್ ಇಟ್ಟಿಲ್ಲ, ನಮ್ಮದೇ ಫಸ್ಟ್ ಇದ್ದಿದ್ದು. ಓಕೆ. ನಾನು ತುಂಬ ಕಷ್ಟದಲ್ಲಿ ನಮ್ಮ ಯಜಮಾನ್ರು ಹೋಟ್ಲ್ ನಡೆಸ್ತಾ ಇದ್ದರು. ಓಕೆ. ಅವ್ರಿಗೆ ಬ್ಯಾಕ್ ಪೇನ್ ಶುರುವಾಗಿ ಹೋಟ್ಲ್ ಬಿಟ್ಟರು. 2 ಮಕ್ಕಳು, ನಂಗೆ ಹೆಣ್ಮಕ್ಳು. ಓಕೆ. ಅವನೊಂದು ವಿದ್ಯಾವಂತನಾಗಿ ಮಾಡಬೇಕು ಅಂದ್ಬಿಟ್ಟು ಚಾಲೆಂಜ್ ಮೇಲೆ ನಾನು ನಿಂತ್ಕೊಂಡೆ. ಓಕೆ. ಸರಿ, ಆವಾಗ ನಾನು ಹೋಟ್ಲ್ ನಡೆಸಿದ್ರೆ ಎಲ್ಲರೂ ಅಮ್ಮಣ್ಣಿ ಹೋಟ್ಲ್ ಅಂತ ಫೇಮಸ್ ಆಯಿತು. ಓಕೆ. ಹೆಸರಾದರೆ ಹೋಟ್ಲ್ ಹೆಸರಾದರೆ ಗುರು ನರಸಿಂಹ ಹೋಟ್ಲ್ ಅಂದರೆ ಯಾರು ಗೊತ್ತಾಗಲ್ಲ, ಅಮ್ಮಣ್ಣಿ ಹೋಟ್ಲ್ ಅಂದರೆ ಮಾತ್ರ ಗೊತ್ತಾಗುತ್ತೆ. ಓಕೆ. ಎಷ್ಟು ವರ್ಷ ಆಯಿತು? ನನಗೀಗ 81 ವರ್ಷ. ನಾನು ಇಲ್ಲಿಗೆ ಬಂದಾಗ 6 ತಿಂಗಳ ಮಗು. ನಮ್ಮ ಚಿಕ್ಕಪ್ಪ ಹೋಟ್ಲ್ ಇಟ್ಟಿದ್ರು. ಓಕೆ. ಅವ್ರ ಜೊತೆಲಿ ಬಂದು ನಮ್ಮ ತಂದೆ ತಿಂಡಿ ಕೆಲಸ ಮಾಡ್ಕೊಂಡು ಓಕೆ. ನಾವೇ ಆಮೇಲೆ ನಡೆಸಿದ್ವಿ. ಓಕೆ. ಹೋಟೆಲ್ ಶುರುವಾಗಿ ಎಷ್ಟು ವರ್ಷ ಆಗಿದೆ? 80 ವರ್ಷ ಮೇಲಾಯ್ತು. 80 ವರ್ಷ ಮೇಲಾಗಿದೆ. ಓಕೆ. ಏನು ಸ್ಪೆಷಲ್ ಮಾಮೂಲಿ? ಎಲ್ಲ ಸ್ಪೆಷಲ್ ಅಂದರೆ ಅವ್ರವ್ರಿಗೆ. ನಮ್ಮಲ್ಲಿ ಬೆಣ್ಣೆ ಮುರ್ಕ್ ಸ್ಪೆಷಲ್ಲು, ಮಸಾಲೆ ದೋಸೆ ಸ್ಪೆಷಲ್ಲು, ಬಿಸಿಬೇಳೆ ಬಾತು, ಸ್ವೀಟ್ ಮೈಸೂರು ಪಾಕು, ಬಾದುಷಾ, ಓಕೆ, ಮಧುರೊಡೆ. ಓಕೆ. ಬೆಳಿಗ್ಗೆ ಶುರು ಆಗೋದು? ಮೊದಲು 3:30ಗೆ ತೆಗಿತಾ ಇದ್ವಿ. ಈಗ 4:30ಗೆ ನಾನು ಬರೋದು ಬಿಡ. ಮೊದಲು ನಾನು ಒಬ್ಬಳೇ ತೆಗಿಯುವಾಗ 3 ಗಂಟೆ ತೆಗಿತಾ ಇದ್ದೆ. ಓಕೆ. ನನಗೂ 81 ವರ್ಷ ಆಯ್ತಲ್ವಾ. ಈಗ ಮಗ ತೆಗಿತಾನೆ. ನಾನು 5 ಗಂಟೆಗೆ ಬರ್ತೀನಿ. 4 ಗಂಟೆಗೆ ಕಾಫಿ ಕೊಡ್ತಾರೆ. 4:15ಗೆ ಇಡ್ಲಿ ಸಾಂಬಾರು. 5 ಗಂಟೆಗೆಲ್ಲ ರೈಸ್ ಬಾತು, ಉಪ್ಪಿಟ್ಟು. ಬೆಳಿಗ್ಗೆನೆ? ಬೆಳಿಗ್ಗೆ. ಓಕೆ. ಅವರು ಇವರು ಫ್ಯಾಕ್ಟ್ರಿ ಕಟ್ಸ್ಕೊಂಡು ಹೋಗೋರು ಮಾಡೋರು. ಎಷ್ಟು ಗಂಟೆ ತನಕ ಇರುತ್ತೆ? ಸಾಯಂಕಾಲ 9 ಗಂಟೆವರೆಗೂ ನಾನೇ ಇರ್ತೀನಿ. ಓಕೆ. 10 ಗಂಟೆವರೆಗೂ ಇರ್ತಾನೆ. ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್. ರಜೆ? ಮೊದಲು ರಜೆ ಮಾಡ್ತಾ ಇದ್ವಿ. ಓಕೆ. ವಾರಕ್ಕೊಂದಿನ ಫುಲ್ ರಜೆ. ಆಮೇಲೆ ಪಂಚಾಯತಿ ಆಫೀಸಲ್ಲಿ ಒಂದು ಅಂಗಡಿಯವ್ರದ್ದೆಲ್ಲ ಸೈನ್ ಹಾಕಿ ಕೊಟ್ಟರು. ನಿಮ್ಮ ಹೋಟ್ಲಿಗೆ ರಜೆ ಮಾಡಿಬಿಟ್ರೆ ನಮ್ಮ ಕಾಪಿ ಟೀ ಆಫೀಸರ್ ಬಂದರೆ ತೊಂದರೆ ಆಗುತ್ತೆ, ಮಾಡಿಕೊಡ್ರು ರಜಾ ಅಂತ. ಅವ್ರು ಅಷ್ಟು ಜನ ಸೈನ್ ಹಾಕಿ ಕೊಟ್ಟ ಮೇಲೆ ನಾವು ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ರಜಾ ನಿಲ್ಲಿಸ್ಬಿಟ್ವಿ. ಓಕೆ. ಆಮೇಲೆ ಈಗ ಒಂದು ಹಾಫ್ ಡೇ ಮಂಗಳವಾರ ದಿನ ಮಾಡ್ತೀವಿ. ಮಂಗಳವಾರ ಮಾತ್ರ ಹಾಫ್ ಡೇ ಮಾಡ್ತೀವಿ. ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಹಾಗೂ ಅಡ್ರೆಸ್ ಅಂತ ಹೇಳ, ಅಡ್ರೆಸ್ ಅಂತ ಇದೆ ಹೋಟ್ಲ್. ಗಾಂಧಿ ಸರ್ಕಲ್ ಹತ್ರ, ವರ್ತೂರ್ ಮೈನ್ ರೋಡ್, ಗಾಂಧಿ ಸರ್ಕಲ್. ಓಕೆ. ವರ್ತೂರ್ ಮೈನ್ ರೋಡ್, ಗಾಂಧಿ ಸರ್ಕಲ್ ಹತ್ರ. ಯಾವ ಬಸ್ ಇಳಿದು ಯಾರಿಗೂ ಎಲ್ಲಿ ತಿಂಡಿ ಚೆನ್ನಾಗಿದೆ ಅಂದರೆ ಅಮ್ಮಣ್ಣಿ ಹೋಟ್ಲಿಗೆ ಹೋಗಿ ಅಂತಾರೆ. ಓಕೆ. ಆ ಒಂದಕ್ಕೆ ನಾನು ರೆಡಿ ಆಗಿದ್ದೀನಿ. ಓಕೆ. ಅಮ್ಮಣ್ಣಿ ಹೋಟೆಲ್, ಇಲ್ಲಾಂದರೆ ಶ್ರೀ ಗುರು ನರಸಿಂಹ ಹೋಟೆಲ್ ಗೈಸ. ಯಾರಿಗೂ ಗೊತ್ತಾಗಲ್ಲ ಹೆಸರು ಹೇಳಿದ್ರೆ. ಅಮ್ಮಣ್ಣಿ ಹೋಟೆಲ್ ಅಂತಲೇ ಫೇಮಸ್ಸು. ವೈಟ್ ಫೀಲ್ಡು, ವರ್ತೂರ್ ಮೈನ್ ರೋಡು, ಗಾಂಧಿ ಸರ್ಕಲ್ ಹತ್ರ. ಕಳೆದ 80ಕ್ಕಿಂತ ಹೆಚ್ಚು ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೋಟ್ ಮಾಡಿ ಪಕ್ಕ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಹಾಗೆ ವಿಡಿಯೋ ಲೈಕ್ ಮಾಡಿ, ಕನ್ನಡ ಫುಡ್ ಚಾನಲ್ಗೆ ಫಾಲೋ ಮಾಡಿ. ಟಾಟಾ, ಬಾಯ್.